ಧರ್ಮಸ್ಥಳ ಕೇಸ್ ತನಿಖೆ ಈಗ ಕೇರಳಕ್ಕೂ ವ್ಯಾಪಿಸಿದೆ. ಕೇರಳ ಮೂಲದ ಯೂಟ್ಯೂಬರ್ ಹಾಗೂ ಶಿರೂರು ಗುಡ್ಡ ಕುಸಿತದಲ್ಲಿ ಸಮಾಧಿಯಾದ ಲಾರಿಯ ಮಾಲೀಕ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ನಲ್ಲಿ ಅಪಪ್ರಚಾರ ಆರೋಪ ಹಾಗೂ ಧರ್ಮಸ್ಥಳದ ಬುರುಡೆ ಪ್ರಕರಣ ಸಂಬಂಧ ವರದಿ ಪ್ರಸಾರ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಲಾಗಿದೆ. ಕೇರಳದ ಯೂಟ್ಯೂಬರ್ ಮನಾಫ್ ತನ್ನ ಚಾನೆಲ್ನಲ್ಲಿ ಬುರುಡೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ. ಇನ್ನು ಬಂಗ್ಲೆಗುಡ್ಡದಿಂದ ಜಯಂತ್ ಬುರುಡೆ ಎತ್ತಿ ಚೀಲಕ್ಕೆ ತುಂಬುತ್ತಾ ಇರುವಂತಹ ವಿಡಿಯೋವನ್ನು ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ. ಜುಲೈ 11ರಂದು ಮನಾಫ್ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಸಂಬಂಧ ನೋಟಿಸ್ ಜಾರಿಗೊಳಿಸಲಾಗಿದೆ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿದೆ. ಚಿನ್ನಯ್ಯ ತಲೆ ಬುರುಡೆಯನ್ನ ಕೋರ್ಟ್ಗೆ ಹಾಜರುಪಡಿಸಿದ ದಿನವೇ ಯೂಟ್ಯೂಬರ್ ಮನಾಫ್ ತಿಮರೋಡಿ ಜಯಂತ್ ಭೇಟಿ ಮಾಡಿದ್ದ. ಇನ್ನು ತಿಮರೋಡಿ ಹೋರಾಟಕ್ಕೆ ಅಭಿನಂದನೆ ಕೂಡ ಸಲ್ಲಿಸಿದ ಎಂಬ ಮಾಹಿತಿ ಲಭ್ಯವಾಗಿದೆ. ಧರ್ಮಸ್ಥಳ ಗ್ರಾಮ ಸುತ್ತ ನೂರಾರು ಶವಗಳನ್ನು ಹೂತಿದ್ದಾಗಿ ದೂರು ನೀಡಿದಂತಹ ಚಿನ್ನಯ್ಯನ ವಿಚಾರಣೆ ಅಂತಿಮ ಹಂತಕ್ಕೆ ತಲುಪಿದೆ. ನಾಳೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಅಂತ್ಯವಾಗಲಿದ್ದು ಇಂದು ಅಂತಿಮ ಹಂತದ ವಿಚಾರಣೆ ಪೂರ್ಣಗೊಳಿಸಲಾಗುತ್ತೆ. ನಾಳೆ ಚಿನ್ನಯ್ಯನನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವುದಕ್ಕೆ ಎಸ್ಐಟಿ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕಡಿಮೆ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ಜಯಂತ್ ವಿಚಾರಣೆ ನಡೆಸಲಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಮಧ್ಯರಾತ್ರಿ 2:30ರವರೆಗೆ ಜಯಂತ್ ವಿಚಾರಣೆಯನ್ನು ನಡೆಸಲಾಗಿದೆ. ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ನೀಡಲಾಗಿದೆ. ಯೂಟ್ಯೂಬರ್ ಅಭಿಷೇಕ್ ನನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕಚೇರಿಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸಂಬಂಧ ಮತ್ತೊಬ್ಬ ಯೂಟ್ಯೂಬರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಲು ಹಣದ ಆಮಿಷ ಒಡ್ಡಲಾಗಿತ್ತು ಅಂತ ಮಂಡ್ಯದ ಯೂಟ್ಯೂಬರ್ ಸಮಂತ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನಗೆ ಅಭಿ ಅನ್ನೋ ಯೂಟ್ಯೂಬರ್ ಹಣದ ಆಫರ್ ಮಾಡಿದ ಅಂತ ಸುಮಂತ್ ದೂರಿದ್ದಾರೆ. ಬೆಳಗಾವಿ ವಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದ್ದು ನರ್ಸ್ ವೇಷ ಧರಿಸಿದ ಯುವತಿ ಸನಾ ಶೇಖ್ ಸರ್ಜಿಕಲ್ ವಾರ್ಡ್ ಒಪಿಡಿಯಲ್ಲಿ ಚಿಕಿತ್ಸೆ ನೀಡಿದ ಆರೋಪ ಕೇಳಿಬಂದಿದೆ. ಕಳೆದ 3 ತಿಂಗಳಿನಿಂದ ಸನಾ ಶೇಖ್ ನಕಲಿ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಾ ಇರುವುದು ಬೆಳಕಿಗೆ ಬಂದಿದೆ. ಉಡುಪಿಯಲ್ಲಿ ಮಗು ಮಾರಾಟ ಜಾಲ ಪತ್ತೆಯಾಗಿದೆ. ಅತ್ಯಾಚಾರಕ್ಕೊಳಗಾದಂತಹ ಬುದ್ಧಿಮಾಂದ್ಯ ಸಂತ್ರಸ್ತೆ ಮಗುವನ್ನ 4,60,000ಕ್ಕೆ ಮಾರಾಟ ಸಂಬಂಧ ನವನೀತ್ ನಾರಾಯಣ್, ಡಾಕ್ಟರ್ ಸೋಮೇಶ್, ವಿಜಯಲಕ್ಷ್ಮಿ ಎಂಬುವರನ್ನ ದಸ್ತಗಿರಿ ಮಾಡಲಾಗಿದೆ. ಮಗುವನ್ನ ಶಿರ್ವದ ರಮೇಶ್ ಪ್ರಭಾವತಿ ದಂಪತಿಗೆ ಮಾರಾಟ ಮಾಡಲಾಗಿತ್ತು. ಬೆಂಗಳೂರು ಹೊರವಲಯದಲ್ಲಿ ತಾಯಿಯೊಬ್ಬಳು 3 ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆಗೆ ಓಡಿ ಹೋಗಿದ್ದಾಳೆ. ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ಭಾನುವಾರ ಪ್ರಿಯಕರನ ಜೊತೆ ಗೃಹಿಣಿ ಎಸ್ಕೇಪ್ ಆಗಿದ್ದಾಳೆ. ಹೆಂಡತಿಗಾಗಿ ಗಂಡನ ಗೋಳಾಟ, ಮಕ್ಕಳ ಕಣ್ಣೀರು ಸುರಿಸುತ್ತಿದ್ದಾರೆ. ಗದಗದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ಯುವಕನ ಮೇಲೆ ಕೋತಿ ಅಟ್ಟಾಡಿಸಿ ದಾಳಿ ಮಾಡಿದೆ. ಗದಗ ನಗರದ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ಯುವಕನ ಮೇಲೆ 2 ಕಾಲಿನಿಂದ ಕಿಕ್ ಹೊಡೆದಿದೆ. ಇನ್ನು ಕೋತಿ ದಾಳಿಯಿಂದ ರಕ್ಷಣೆ ಪಡೆಯುವುದಕ್ಕೆ ಯುವಕರು ಕಲ್ಲು ಬ್ಯಾಟ್ ಮೊರೆ ಹೋದ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಸೈಬರ್ ವಂಚಕರ ಬಲೆಗೆ ಬಿದ್ದು ಕೇವಲ 36 ಸೆಕೆಂಡ್ಗಳಲ್ಲಿ ಸಾವಿರಾರು ರೂಪಾಯಿ ಕಳೆದುಕೊಂಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಮಾಗೇರಿ ಗ್ರಾಮದ ಶಿಕ್ಷಕ ಶ್ರೀನಿವಾಸ್ ಅವರು ಮೊಬೈಲ್ಗೆ ಬಂದಂತಹ ಎಪಿಕೆ ಫೈಲ್ ಓಪನ್ ಮಾಡಿದ್ದಾರೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಬ್ಯಾಂಕ್ ಖಾತೆಯಲ್ಲಿದ್ದ 47,000 ರೂಪಾಯಿ ವರ್ಗಾವಣೆಯಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಯಮುನಾ ನದಿ ಅಬ್ಬರ ಜೋರಾಗಿದೆ. ದೆಹಲಿ, ಹರಿಯಾಣ ಸುತ್ತಮುತ್ತ ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ನದಿಗಳು ಹರಿತಾ ಇದೆ. ತಗ್ಗು ಪ್ರದೇಶದ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ನಿರಾಶ್ರಿತರಿಗೆ ಡೇರಿಗಳನ್ನು ನಿರ್ಮಿಸಲಾಗಿದೆ. ದೆಹಲಿ ನಗರ ಪ್ರವೇಶಿಸಿರುವಂತಹ ಯಮುನಾ ನದಿ ನೀರು ಇಳಿಕೆ ಆಗ್ತಾ ಇಲ್ಲ. ಸಿವಿಲ್ ಲೈನ್ ಪ್ರದೇಶದಲ್ಲಿರುವಂತಹ ಮೊನಾಸ್ಟರಿ ಮಾರ್ಕೆಟ್ ಇನ್ನೂ ಕೂಡ ಜಲಾವೃತಗೊಂಡಿದೆ. ಇನ್ನು ವಾಸುದೇವ್ ಘಾಟ್ನಲ್ಲಿ ಪ್ರವಾಹದ ನೀರು ಹೊರಹಾಕಲು ಪಂಪ್ ಬಳಕೆ ಮಾಡಲಾಗುತ್ತಿದೆ. ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿಯೂ ಯಮುನಾ ನದಿ ರಾದ್ಧಾಂತವನ್ನೇ ಸೃಷ್ಟಿಸಿದೆ. ನದಿ ಉಕ್ಕಿ ಹರಿತಾ ಇದ್ದು ನೋಯ್ಡಾ 135ನೇ ಸೆಕ್ಟರ್ನಲ್ಲಿ ಪ್ರವಾಹ ಸೃಷ್ಟಿಸಿದೆ. ಮನೆಗಳು, ಅಪಾರ್ಟ್ಮೆಂಟ್ಗಳು, ಜಮೀನುಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಪ್ರವಾಹದಿಂದಾಗಿ ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ಯಮುನಾ ನದಿಯ ಅಬ್ಬರಕ್ಕೆ ಉತ್ತರ ಪ್ರದೇಶದಲ್ಲೂ ಸಂಕಷ್ಟ ಎದುರಿಸುವಂತಾಗಿದೆ. ಮಥುರಾದಲ್ಲಿ ಅಪಾಯದ ಮಟ್ಟವನ್ನು ಮೀರಿ ನದಿ ಹರಿತಾ ಇದೆ. ಹತ್ನಿಕುಂಡ್ ಬ್ಯಾರೇಜ್ನಿಂದ 3 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. 1,000ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಮುಂಗಾರು ಮಳೆಯಿಂದಾಗಿ ರಾಜಸ್ಥಾನದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಅಜ್ಮೀರಾದ ಬೋರಾತ್ ಕೆರೆ ಕೋಡಿ ಒಡೆದು ಅವಾಂತರವೇ ಸೃಷ್ಟಿಯಾಗಿದೆ. ಕೆರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಹಲವೆಡೆ ಮಳೆ ಅಬ್ಬರ ಕಡಿಮೆಯಾದರೂ ಅದರ ಪರಿಣಾಮ ಮಾತ್ರ ಕಡಿಮೆಯಾಗಿಲ್ಲ. ಉಧಂಪುರದ ಸುಲ್ಘಾರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಂಟಾದಂತಹ ಭೂಕುಸಿತದಿಂದಾಗಿ ನೂರಾರು ಮನೆಗಳು ನಾಶವಾಗಿದೆ. ಮನೆಗಳನ್ನು ಕಳೆದುಕೊಂಡವರು ಇದೀಗ ನಿರಾಶ್ರಿತರಾಗಿದ್ದಾರೆ. ಮುಂಗಾರು ಮಳೆ ಅಬ್ಬರದಿಂದಾಗಿ ತತ್ತರಿಸಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಬಡೇರ್ವಾದಲ್ಲಿ ಸಂಪರ್ಕ ಕಲ್ಪಿಸಲು ಭಾರತೀಯ ಸೇನಾ ಪಡೆಯು ಮರದ ಸೇತುವೆಯನ್ನು ನಿರ್ಮಿಸುತ್ತಾ ಇದೆ. ಬೇಜಾವಟ್ಲಾ, ಶೇಖ್ರಿ ಗ್ರಾಮಗಳು ಸಂಪೂರ್ಣ ಸಂಪರ್ಕವನ್ನೇ ಕಳೆದುಕೊಂಡಿದೆ. ಗ್ರಾಮಸ್ಥರಿಗೆ ಆಹಾರ, ಔಷಧಿ ಪೂರೈಸುವುದಕ್ಕೆ ಮರದ ಸೇತುವೆ ನಿರ್ಮಿಸಲಾಗಿದೆ. ಭೀಕರ ಜಲಪ್ರವಾಹಕ್ಕೆ ಪಾಕಿಸ್ತಾನ ಕೂಡ ತತ್ತರಿಸಿ ಹೋಗಿದೆ. ಪಾಕ್ನಿಂದ ಪಂಜಾಬ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇನ್ನು ಭಾರತ ಪಾಕ್ ಗಡಿ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದರಿಂದಾಗಿ ಕಿಲೋಮೀಟರ್ಗಳಷ್ಟು ದೂರ ಬೇಲಿಗಳು ಮುಳುಗಡೆಯಾಗಿದೆ.